ವೀಕ್ಷಕರೇ ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ವಿಮಾನ ನಿಲ್ದಾಣ ವಿಮಾನಗಳ ದುರಂತ. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಂತಹ ವಿಮಾನ ದುರಂತ ಆಗಿ ಇನ್ನೂ 4 ದಿನ ಆಗಿಲ್ಲ. ಮತ್ತೆ ಇವತ್ತು ಮಧ್ಯಾಹ್ನ ಏರ್ ಇಂಡಿಯಾ ವಿಮಾನ ಅಹಮದಾಬಾದಿನಿಂದ ಲಂಡನ್ಗೆ ಹೋಗಬೇಕಾಗಿದ್ದಂಥ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡು ಮತ್ತೆ ರದ್ದಾಯಿತು ಅಂತ. ಮತ್ತು 2 ದಿನಗಳ ಹಿಂದೆ ಹಾಂಗ್ಕಾಂಗ್ನಿಂದ ಬರಬೇಕಾಗಿದ್ದಂತಹ ಒಂದು ವಿಮಾನ, ಅದರಲ್ಲೂ ಕೂಡ ಏರ್ ಬೋಯಿಂಗ್ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡು ಅದರ ಪ್ರಯಾಣ ಮತ್ತು ಅದನ್ನು ಕೂಡ ಸ್ಥಗಿತ ಮಾಡಲಾಯಿತು ಅಂತಕ್ಕಂಥದ್ದು. ಇನ್ನೊಂದು ವಿಮಾನ ದೆಹಲಿಯಿಂದ ಇವತ್ತು ಪ್ಯಾರಿಸ್ಗೆ ಹೊರಡಬೇಕಾಗಿದ್ದಂಥ ವಿಮಾನ, ಅದು ಕೂಡ ಅದರಲ್ಲಿ ದೋಷ ಕಂಡು ಬಂದಂಥ ಹಿನ್ನೆಲೆಯಲ್ಲಿ ಅದರ ಒಂದು ಪ್ರಯಾಣವೂ ಕೂಡ ರದ್ದಾಯಿತು ಅಂತಕ್ಕಂಥದ್ದು. ಯಾಕೆ ಈ ರೀತಿ ಒಂದರ ಮೇಲೊಂದು ಈ ರೀತಿಯಾದಂಥ ಒಂದು ತಾಂತ್ರಿಕ ದೋಷಗಳು ಏರ್ ಇಂಡಿಯಾ ವಿಮಾನಗಳಲ್ಲಿ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು ಇವತ್ತು ಆತಂಕಕ್ಕೆ ಈಡಾಗಿರ್ತಕ್ಕಂಥ, ಆತಂಕವನ್ನು ಮೂಡಿಸುವಂತಹ ಒಂದು ಸಂಗತಿಯಾಗಿದೆ ಅಂತಕ್ಕಂಥದ್ದು ನಾವಿಲ್ಲಿ ಮನದಟ್ಟು ಮಾಡ್ಕೋಬೇಕಾಗಿದೆ. ಕಳೆದ ವಾರ ಆದಂಥ ಒಂದು ದುರಂತ ಇನ್ನೂ ನಾವು ಅರಗಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಮೇಲಿಂದ ಮೇಲೆ ಈ ರೀತಿಯಾದಂಥ 3-4 ಸಂಘಟನೆಗಳಿಂದ ನಮಗೆ ಏರ್ ಇಂಡಿಯಾ ವಿಮಾನದ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ಇವತ್ತು ಜನತೆಯಲ್ಲಿ ಆತಂಕವನ್ನು ಮೂಡಿಸಿರ್ತಕ್ಕಂಥ ಸಂಗತಿಯಾಗಿದೆ. ಮೇಲಿಂದ ಮೇಲೆ ಅಂತ ಹೇಳಿದ್ರೆ, ವಿಮಾನ ಅಪಘಾತಗಳಾದಾಗ ನಾವು ಒಂದಷ್ಟು ದಿನ ಚರ್ಚೆ ಮಾಡ್ತೇವೆ. ಬ್ಲ್ಯಾಕ್ ಬಾಕ್ಸ್ ಸಿಗುತ್ತೆ, ಸಿಕ್ಕ ನಂತರ ಅದರ ತಾಂತ್ರಿಕ ದೋಷಗಳು ಅಥವಾ ಅದೊಂದು ನೈಸರ್ಗಿಕವಾಗಿರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಆಗಿದೆಯಾ ಅಂತಕ್ಕಂಥದ್ದು ಪೋಸ್ಟ್ ಮಾರ್ಟಮ್ ಆಗುತ್ತೆ. ಮತ್ತು ಆ ಒಂದು ಸುದ್ದಿಯ ನಂತರ ಒಂದಷ್ಟು ದಿನ ಆದ ನಂತರ ನಾವು ಅದನ್ನು ಮರೆತು ಹೋಗ್ತೇವೆ. ಅದರ ಲಾಜಿಕಲ್ ಎಂಡ್ಸು ಕೂಡ ತಾರ್ಕಿಕವಾದಂಥ ಅಂತ್ಯಗಳನ್ನು ನಮಗೆ ಮುಟ್ಟೋದಿಲ್ಲ ಅಂತಕ್ಕಂಥದ್ದು. ಈಗಾಗಲೇ ಇಂತಹ ದುರಂತಗಳು ಬೇಕಾದಷ್ಟು ಆಗಿಲ್ಲ ಅಂತಕ್ಕಂಥದ್ದಲ್ಲ ಭಾರತೀಯ ವಿಮಾನಗಳು. ಅದರ ರಿಪೋರ್ಟ್ಸ್ ಎಲ್ಲ ಏನಾಯಿತು ಅಂತಕ್ಕಂಥದ್ದು ಇವತ್ತು ನಾವು ಪ್ರಶ್ನೆ ಮಾಡಲಾಗಿದೆ. ಹಾಗಾದರೆ ಹಿಂದೆ ಇದೇ ರೀತಿಯಾದಂಥ ವಿಮಾನಗಳು ಇದೇ ರೀತಿಯಾದಂಥ ಒಂದು ಸಂದರ್ಭಗಳಲ್ಲಿ ಆದಂತಹ ದುರಂತದಲ್ಲಿ 100 ಮಂದಿ ಅಮಾಯಕ ಪ್ರಯಾಣಿಕರು ಸಾವಿಗೀಡಾದಂತಹ ಒಂದು ಸಂದರ್ಭದಲ್ಲಿ ಆ ವಿಮಾನ ದುರಂತಗಳ ಒಂದು ತಾಂತ್ರಿಕ ವರದಿ ಅಥವಾ ತನಿಖಾ ವರದಿಗಳು ಏನಾಯಿತು ಅನ್ನೋದು ದಿಸ್ ಇಸ್ ದಿ ಬೇಸಿಕ್ ಕ್ವಶನ್. ಇದು ಕಾರಣಗಳು ಏನು ಅಂತಕ್ಕಂಥದ್ದು ತಿಳಿದ ನಂತರ, ಸಮಸ್ಯೆ ಏನಿದೆ ಅಂತಕ್ಕಂಥದ್ದನ್ನು ನಾವು ಕಂಡು ಹಿಡಿದ ನಂತರ ಸಮಸ್ಯೆಗೆ ಪರಿಹಾರವನ್ನು ನಾವು ಕಂಡು ಹಿಡ್ಕೋಬೇಕಲ್ಲ. ಸೊ ಹೀಗಾಗಿ ನಾವು ಈ ವಿಮಾನ ದುರಂತಗಳು ಆದಾಗ ಮತ್ತು ವಿಮಾನ ದುರಂತಗಳಾದಂತಹ ಒಂದು ಸಂದರ್ಭದಲ್ಲಿ ಒಂದು 10ರಿಂದ 15 ದಿನ ಇದರ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ. ಮಾಧ್ಯಮಗಳಲ್ಲೂ ಕೂಡ ಇದು ನಿರಂತರವಾದಂಥ ಚರ್ಚೆ ಆಗುತ್ತೆ. ತದನಂತರ ನಾವು ಅದನ್ನು ಮರೆತು ಹೋಗ್ತೇವೆ ಅಂತಕ್ಕಂಥದ್ದು. ಹೀಗಾಗಿ ನಾವು ಇವತ್ತು ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಕಳೆದ 1 ವಾರದಲ್ಲಿ ಆಗಿರ್ತಕ್ಕಂಥ ಈ ತಾಜಾ ಘಟನೆಗಳನ್ನು ನಾವೊಂದು ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ಏರ್ ಇಂಡಿಯಾ ವಿಮಾನಗಳಲ್ಲಿ ಯಾವುದೋ ಒಂದು ದೊಡ್ಡ ತಾಂತ್ರಿಕ ದೋಷವಿದೆ ಅಂತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅನ್ನೋದು. ಅದೃಷ್ಟವಶಾತ್ ನಮ್ಮ ಟೆಕ್ನಿಕಲ್ ಟೀಮ್ಸ್ ಏನಿದೆ, DGCA ಅಥವಾ ನಮ್ಮ ಏವಿಯೇಷನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ತಾಂತ್ರಿಕರು ಮತ್ತು ತಂತ್ರಜ್ಞರು ಯಾರು ಇದ್ದಾರೆ ಅವರದನ್ನು ಐಡೆಂಟಿಫೈ ಮಾಡಿರ್ತಕ್ಕಂಥದ್ದು ಒಂದು ನಾವು ನಿಟ್ಟುಸಿರು ಬಿಡುವಂತಹ ಅಥವಾ ಒಂದು ನಿರಾಳವಾಗಿ ಹೇಳುವಂಥ ಒಂದು ಸಂಗತಿ ಅಂತಾಗಿದೆ. ಯಾಕೆಂತ ಹೇಳಿದ್ರೆ ಇಲ್ಲೂ ಕೂಡ ಏನಾದರೂ ಒಂದು ನಾವು ಫೇಲ್ಯೂರ್ ಆಗಿದ್ದರೆ ಮತ್ತೊಂದು ದುರಂತ, ಮತ್ತೆರಡು ದುರಂತಗಳಿಗೂ ಕೂಡ ಕಾರಣವಾಗ್ತಾ ಇತ್ತು ಅಂತಕ್ಕಂಥದ್ದು ನಾವಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ. ಹಾಗಾದರೆ ಒಟ್ಟಾರೆ ಈ ರೀತಿಯಾದಂತಹ ದುರಂತಗಳ ಮೇಲೆ ದುರಂತಗಳಿಗೆ ಕಾರಣ ಆಗಿರ್ತಕ್ಕಂಥ ಈ ಟೆಕ್ನಿಕಲ್ ಫಾಲ್ಟ್ಸು, ಟೆಕ್ನಿಕಲ್ ಡಿಫೆಕ್ಟ್ಸು ಏನಿದೆ, ಇದು ಮೆಕ್ಯಾನಿಕಲ್ ಡಿಫೆಕ್ಟ್ಸ್. ಇದು ಈ ರೀತಿಯಾದಂಥ ಮೆಕ್ಯಾನಿಕಲ್ ಡಿಫೆಕ್ಟ್ಸ್ ಆದರೆ ಇಂಥ ವಿಮಾನಗಳನ್ನು ನಮ್ಮ ಸಂಬಂಧಪಟ್ಟಂತಹ ವಿಮಾನಯಾನ ಸಂಸ್ಥೆಯವರು ಯಾಕೆ ಇಟ್ಕೋಬೇಕು, ಇವನ್ನೆಲ್ಲ ರದ್ದು ಮಾಡಿಬಿಟ್ಟು ಯಾಕೆ ಪ್ರಾಣ ರಕ್ಷಣೆ ಮಾಡಬಾರ್ದು? ನಾವು ಯಾವಾಗಲೂ ಎಚ್ಚೆತ್ಕೊಳ್ಳೋದು ಒಂದೊಂದು ಸಂದರ್ಭದಲ್ಲಿ ಯಾವಾಗ ಅಂತ ಹೇಳಿದ್ರೆ ದೊಡ್ಡ ದುರಂತಗಳಾದಾಗ ಇದರ ಬಗ್ಗೆ ನಾವು ಕಂಡುಬಿಡ್ತೀವಿ ಮತ್ತು ಎಚ್ಚೆತ್ತುಕೊಳ್ತೀವಿ. ಹೀಗಾಗಬಾರ್ದಾಗಿತ್ತು ಅನ್ನೋದಾದರೆ
ಇಷ್ಟೆಲ್ಲ ಮೇಲಿಂದ ಮೇಲೆ ಇವತ್ತು ಪ್ಯಾರಿಸ್ನಿಂದ ಅಥವಾ ಡೆಲ್ಲಿಯಿಂದ ಪ್ಯಾರಿಸ್ ಹೋಗಬೇಕಾಗಿರ್ತಕ್ಕಂಥ ವಿಮಾನ ಇರ್ಬೋದು, ಅಥವಾ ಹಾಂಗ್ಕಾಂಗ್ನಿಂದ ಡೆಲ್ಲಿಗೆ ಬರಬೇಕಾಗಿದ್ದಂಥ ವಿಮಾನ ಇರ್ಬೋದು, ಅಥವಾ ಇವತ್ತು ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಬೇಕಾಗಿರ್ತಕ್ಕಂಥ ವಿಮಾನಗಳಲ್ಲಿ ಈ ರೀತಿಯಾದಂಥ ಒಂದು ದೋಷಗಳು ಕಂಡು ಬಂದಿದೆ ಅಂತ ಹೇಳಿದ್ರೆ ಇಂತಹ ವಿಮಾನಗಳು ಎಷ್ಟು ಮಾರಕ ಅಂತಕ್ಕಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಹೀಗಾಗಿ ಇವತ್ತು ಇದು ಒಂದು ಗಂಭೀರವಾದಂಥ ಸಂಗತಿ. ಇದರ ದೋಷಗಳು ಏನೇ ಇದ್ದರೂ ಕೂಡ ಅದನ್ನು ಸರಿಪಡಿಸಿ ಜನತೆಗೂ ಕೂಡ ತಿಳಿಸುವಂತಹ ಒಂದು ಜವಾಬ್ದಾರಿ ಇವತ್ತು ಸಂಬಂಧಪಟ್ಟಂತಹ ಒಂದು ಅಧಿಕಾರಿಗಳು ಮತ್ತು ಸಂಸ್ಥೆಗಳ ಮೇಲೆ ಇದೆ. ಇದನ್ನು ಉಪೇಕ್ಷೆ ಮಾಡ್ತಕ್ಕಂಥದ್ದಲ್ಲ, ಇದು ಇವತ್ತು ಚರ್ಚೆ ಆಗಬೇಕಾಗಿರ್ತಕ್ಕಂಥ ಸಂಗತಿ. ಏರ್ ಇಂಡಿಯಾ ವಿಮಾನಗಳಲ್ಲಿ ಮೇಲಿಂದ ಮೇಲೆ ಬರ್ತಾ ಇರತಕ್ಕಂಥ ಈ ರೀತಿಯಾದಂಥ ದೋಷಗಳು ಏನು, ಅದಕ್ಕೆ ಕಾರಣ ಯಾರು, ಇಂತಹ ವಿಮಾನಗಳನ್ನು ನಾವು ಯಾಕೆ ಇಟ್ಕೋಬೇಕು, ಇಂತಹ ವಿಮಾನಗಳ ಸಂಪೂರ್ಣವಾದಂಥ ಒಂದು ಸಂಚಾರವನ್ನು ಯಾಕೆ ರದ್ದು ಮಾಡಬಾರ್ದು ಅಂತಕ್ಕಂಥ ಪ್ರಶ್ನೆಗಳು ಕೂಡ ಇವತ್ತು ನಮ್ಮ ಮುಂದೆ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9611375852, 9880725851, 08023461222 ಹಾಗೂ 2346260. ಇದು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.